ನೋಡಿ ಯಲವಳ್ಳಿ ಗ್ರಾಮಕ್ಕೆ ಸೇರಿರೋದು ಸರ್ವೆ ನಂಬರ್ 60ರಲ್ಲಿ ಗುಂಡ್ತೋಪ್ ಇದೆ. 1.5 ಎಕರೆ ಗುಂಡ್ತೋಪು. ನಿರಂತರವಾಗಿ ಮರಗಳನ್ನೆಲ್ಲ ನಾಶ ಮಾಡ್ಕೊಂಡು ಒಂದೊಂದೇ ಎಲ್ಲ ಹಂತವಾಗಿ ಕಟ್ ಮಾಡ್ಕೊಂಡು ಇಲ್ಲೇ ವಾಸವಾಗಿರ್ತಕ್ಕಂಥ ನಮ್ಮ ಗ್ರಾಮಸ್ಥರೇ ಸೋಮಪ್ಪ ಅನ್ನೋರು, ಶಿವಣ್ಣ ಅನ್ನೋರು ಸೇರಿ ಎಲ್ಲ ಮರಗಳನ್ನ ಒಂದೊಂದೇ ಮಾರ್ಬಿಟ್ಟು ಯಾರಿಗೋ ಮಾರಾಟ. ಒಳ್ಳೆ ಬೆಳೆ ಬಾಳ್ತಕ್ಕಂಥ ಮರಗಳಿತ್ತು ಸರ್ಕಾರದ ಜಮೀನಲ್ಲಿ ಗುಂಡ್ತೋಪಲ್ಲಿ. ಎಲ್ಲವನ್ನು 1.5 ಎಕರೆ ಸರ್ ಗುಂಡ್ತೋಪ್ ಇದು. ಮತ್ತೆ ಇನ್ನು ಆ ಕಡೆ 1-2 ಎಕರೆ ಖರಾಬ್ ತೋಪಿದೆ. ಈ ಉದ್ದಕ್ಕೂ ಕಂಪ್ಲೀಟ್ ಆಗಿ ಎಲ್ಲಾ ಕೊಯ್ದಾಕಿದ್ದು ಎಲ್ಲ ಕಾಣ್ತಾ ಇದೆ ನೋಡಿ ಸರ್. ದಿಮ್ಮೆಗಳು ಎಲ್ಲ ಫುಲ್ ಬೆಲೆ ಬಾಳದ ಎಲ್ಲಾ ಮರಗಳು ಇದ್ವು. ಶ್ರೀಗಂಧ ಮರಗಳು ಇದ್ವು, ಇನ್ನೊಂದು ಮರ ಇತ್ತು, ಎಲ್ಲಾ ಮರಗಳು ಇತ್ತು. ಇದೇ ರೀತಿ ಎಲ್ಲ ಒಂದು ಸ್ವಲ್ಪ ಮರಗಳನ್ನೆಲ್ಲ ಕೊಯ್ಕೊಂಡು ಇದನ್ನ ಜಮೀನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದ್ರ ಈ ಪರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದೇ ಸಂಬಂಧಪಟ್ಟಿದ್ದು ಪಾಣಿ ಇದು, 2 ಪಾಣಿ ಇದ್ದಾವೆ. ಇದೇ ಸಂಬಂಧಪಟ್ಟಂಗೆ ನಾವು ತಹಶೀಲ್ದಾರ್ ಮೇಡಮ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಸೆಕ್ರೆಟರಿ ಅವರಿಗೆ ಮತ್ತೆ ಆರ್ಐಗೆ ಇಬ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಒಂದು ಲಿಖಿತವಾಗಿ ಬರೆದು ಅವರು ಒಂದು ಕಂಪ್ಲೇಂಟ್ ಮಾಡ್ತೀರಿ. ಯಾರು ತಪ್ಪಿಸುತ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುವಲ್ಲಿ ನಾವು ಕೋರಿದ್ದೀರಿ. ಅವ್ರೇನ್ ಮಾಡ್ತಾರೆ ಮುಂದಕ್ಕೆ ಕ್ರಮ ಏನ್ ತಗೋತಾರೆ ಅನ್ನೋದನ್ನ ನಾವು ಲಿಖಿತವಾಗಿ ಅವ್ರ ಹತ್ರ ತಗೊಂಡಿದ್ದೀರಿ. ನಾವು ಅರ್ಜಿನೂ ಕೊಟ್ಟಿದ್ದೀರಿ. ಮೇಡಮ್ ಭರವಸೆ ಕೊಟ್ಟಿದ್ದಾರೆ. ನಿಮ್ ಮುಖಾಂತರ ನಾವು ಇದನ್ನ ಒಂದು ಆಗ್ರಹ ಮಾಡ್ತಾ ಇದೀವಿ. ಇದೇ ತಾಲೂಕು ಮುಳಬಾಗಿಲು ತಾಲೂಕು ಯಲವಳ್ಳಿ ಗ್ರಾಮ ಅಂಬ್ಲಿಕಲ್ ಪಂಚಾಯತಿಗೆ ಸೇರಿದ್ದು ಸರ್ವೆ ನಂಬರ್ 60ರಲ್ಲಿ 57ರಲ್ಲಿ ಇದೇ ರೀತಿಯಾಗಿ ಕೊಯ್ದಾರೆ. ಇದೇ ಸಂಬಂಧಪಟ್ಟ ಜನ ಇದೇ ಕೆರೆ ಅಂಗಳದಲ್ಲಿ ಏನಿದೆ ನೋಡಿಸ್ರಲ್ಲ, ಆಗ್ಲಿ ನೋಡ್ಕೊ ಬಂದ್ರಿ ನೀವು. ಕೆರೆ ಅಂಗಳ ಫುಲ್ ಏನಿದೆ ಕಂಪ್ಲೀಟ್ ಆಗಿ ಅವರೇ ಅಕ್ವೇರಿಯಂ ಮಾಡ್ಕೊಂಡು ಅಲ್ಲಿರೋ ಮರಗಳನ್ನೆಲ್ಲ ಕೊಯ್ಕೊಂಡು ನಿರಂತರವಾಗಿ ಇದೊಂದು 50-60 ವರ್ಷದಿಂದ ನಡೀತಾ ಇರ್ತಕ್ಕಂತ ಮರಗಳನ್ನ ಮಾಡಿ ಮರಗಳನ್ನೆಲ್ಲ ಎಲ್ಲ ನೀಟಾಗಿ ಉದ್ದೇಶಪೂರ್ವಕವಾಗಿ ಕೊಯ್ದು ಎಲ್ಲ ಮಾರಾಟ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಇವರು ಮಾಡಿದ್ದಾರೆ. ಈ ಶಿವಣ್ಣ ಅನ್ನೋರು ಹರಾಜು ತಗೊಂಡಿದ್ದಾರಂತೆ. ಮರ ಕೊಯ್ದುಕೊಂಡು ಹೋಗಿರೋರು ಗೊಳ್ಳಳ್ಳಿ ಶಿವಣ್ಣ ಅಂತ ಹೇಳ್ಬಿಟ್ಟು ಅವ್ರನ್ನ ಫಸ್ಟ್ ಅರೆಸ್ಟ್ ಮಾಡ್ಬೇಕು. ಅವ್ರನ್ನ ಗುಂಡ್ತೋಪನ್ನ ಹೆಂಗ ಕೊಯ್ದ್ರು ಅವ್ರು ಏನೋ ಅವ್ರಿಗೆ ಯಾಕೆ ಅವ್ರಿಗೆ ಅನುಭವ ಇರ್ಲಿಲ್ವಾ? ಇಲ್ಲ ಹರಾಜ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಪರ್ಮಿಷನ್ ತಗೊಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಪರ್ಮಿಷನ್ ಇಲ್ಲ, ಏನು ಇಲ್ದಿರಾನೆ ಈ ತರ ಮಾಡೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ರು? ಊರಲ್ಲಿ ನಾವೆಲ್ಲ ಇದ್ರಿ, ಗ್ರಾಮಸ್ಥರು ಇದಾರೆ, ಎಲ್ಲರೂ ಬಿಟ್ಟು ಅವರೆಲ್ಲ ಒಂದೊಂದಾಗಿ ದೊಡ್ಡವರು ಒಳಗಡೆನೆ ವ್ಯವಹಾರ ಮಾಡ್ತಾರೆ. ಮತ್ತೊಂದು ಮಗದೊಂದು ಯಾರು ಸಣ್ಣ ಪುಟ್ಟ ಯಾರಾದ್ರೂ ಕೂಲಿನಲ್ಲಿ ಮಾಡ್ಕೊಂಡವ್ರು ಏನೋ ಮಣ್ಣು ಗಿಣ್ಣು ತಗೊಂಡ್ರೆ ಕೆರೆಯಲ್ಲಿ ಅವ್ರು ಕಂಪ್ಲೇಂಟ್ ಮಾಡೋದು, ತಹಶೀಲ್ದಾರ್ ಕರ್ಸೋದು, ಆರ್ಐಗೆ ಹೇಳೋದು, ಸೆಕ್ರೆಟರಿ ಹೇಳೋದು ಎಲ್ಲ ಮಾಡ್ತಾರೆ. ಇಂಥ ವಿಷಯದಲ್ಲಿ ಅವ್ರಿಗೆ ಗೊತ್ತಾಗಿಲ್ವಾ? ಈಗ ಅವರೇ ಖುದ್ದಾಗಿ ನಿಂತು ವಿಜಯ್ ಕುಮಾರ್ ಅನ್ನೋನ್ ಎಲ್ಲಾ ಗೊತ್ತು ಈ ವಿಷಯಗಳು. ಈ ವಿಜಯ್ ಕುಮಾರ್ ಅನ್ನೋನೇ ಉದ್ದೇಶಪೂರ್ವವಾಗಿ ಜಮೀನನ್ನ ಕಬಳಿಸ್ಬೇಕು, ಈ ಜಮೀನ್ ತಿನ್ಬೇಕು ಅಂತ ಹೇಳ್ಬಿಟ್ಟಿದ್ದಾನೆ. ಜಮೀನ ಅವ್ರ ಪಕ್ಕಕ್ಕಿರೋ ಅಲ್ಲೋ ಇರ್ತಕ್ಕಂಥ ಜಮೀನ ಇದಕ್ಕೆ ಸೇರ್ಸ್ಕೊಂಡು ಎಲ್ಲ ಒಂದೇ ಒಗ್ಗಟ್ಟಾಗಿ ಮಾಡಿ ಈ ಜಮೀನ್ ಹಾಳು ಮಾಡಿ ಇದೇ ರೀತಿ ಎಲ್ಲ ಕೊಯ್ದಿದ್ದಾರೆ. ಇನ್ನು ಮುಂದಕ್ಕೂ ಇದೆ, ಬೇಕಾದ್ರೆ ಬನ್ನಿ ಬನ್ನಿ ಸರ್ ನೀವೇ. ಸರ್ ಸುಮಾರು ಮರಗಳು ಒಂದು 100 ಒಂದು 200 ಮರಗಳಿದ್ದು ಸರ್. ನಾವು ನೋಡಿದಾಗ ನನ್ಗೆ ಬಂದಾಗ ಇಲ್ಲಿ ಕೊಯ್ದಿರೋ ಬುಡ್ಗ್ಲೇ ಇದಾವೆ ಸರ್. 100-150 ಬುಡ್ಗಳಿದಾವೆ. ಒಂದು 200 ಮರ ಗಂಟೆ ಇಲ್ಲಿತ್ತು ಈ ತೋಪಲ್ಲೇ. ಇನ್ನೊಂದು ಸರ್ 20-30 ಮರ ಕೊಯ್ದಾಕೋರ ನಿನ್ನೆ. ಅದನ್ನ ನಿಲ್ಸಿದ್ರಿ ನಾವು. ಫಾರೆಸ್ಟ್ ಅವರಿಗೆ ನಾವು ಸಂಬಂಧಪಟ್ಟವರಿಗೆ ಅವ್ರಿಗೂ ಕಂಪ್ಲೇಂಟ್ ಮಾಡಿದಾಗ ಫಾರೆಸ್ಟ್ ಅವ್ರು ಬಂದು ಆಕ್ಷನ್ ತಗೊಂಡು ನಿನ್ನೆ ನೈಟ್ ಎಲ್ಲ 9 ಗಂಟೆ ಇದ್ದು ಖುದ್ದಾಗಿ ಅವರೆಲ್ಲ ಇದ್ದಿದ್ದೆಲ್ಲ ಮೆಟೀರಿಯಲ್ ಎಲ್ಲ ತಗೊಂಡೋಗಿ ಅವ್ರ ಆಫೀಸಲ್ಲಿ ಹಾಕೊಂಡು ಅವ್ರ ಮೇಲೆ FIR ಮಾಡಿದ್ದಾರಂತೆ. ಅವ್ರೇನಿದೆ ಕ್ರಮ ಜರುಗಿಸ್ತಾರೆ. ಈಗ ನೆಂಗ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಕೊಟ್ಟಿದ್ರಿ ಇದೇ ಪರವಾಗಿ. ಅವ್ರೇನು ಆಕ್ಷನ್ ತಗೊಂತಾರ, ತಹಶೀಲ್ದಾರ್ ಮೇಡಮ್ ಏನ್ ಹೇಳ್ತಾರೋ ಅದ್ರ ಮುಖಾಂತರವಾಗಿ ಇವಾಗ ಇದು ಪ್ರೊಸೀಜರ್ ನಡೀತದೆ. ನಿಮ್ ಮುಖಾಂತರ ಒಂದು ನಮ್ಮ ಮನವಿ ಏನಂದ್ರೆ ನೆಕ್ಸ್ಟ್ ಏನಾದ್ರು ಇದಕ್ಕೆ ಅವ್ರೇನೋ ಫರ್ದರ್ ಏನೋ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನ ನಿಮ್ ಮುಖಾಂತರವಾಗಿ ನಾವು ಕೇಳ್ತಾ ಇದ್ದೀರಿ. ನೆಕ್ಸ್ಟ್ ನಾವು ಉಗ್ರ ಹೋರಾಟ ಮಾಡ್ತೀರಿ ಅಂತ ನಾವು ಇದು ಮುಂದೆ ಎಚ್ಚರಿಕೆ ಕೊಡ್ತಾ ಇದೀರಿ. ತಹಶೀಲ್ದಾರ್ ಮೇಡಮ್ಗಾಗ್ಲಿ ಇಲ್ಲ ಸೆಕ್ರೆಟರಿಗೆ ಆರ್ಐಗೆ ಈ ಸಂಬಂಧಪಟ್ಟದ ಇಲಾಖೆಗೆ ಎಲ್ಲರಿಗೂ ನಾವು ಹೇಳ್ತಾ ಇದೀರಿ. ಇಷ್ಟೆಲ್ಲ ನಡೀತಾ ಇರ್ಬೇಕಾದ್ರೆ ಕಂದಾಯ ಇಲಾಖೆಗೆ ಆಗ್ಬೋದು, ಅರಣ್ಯ ಇಲಾಖೆ ಅದ್ರ ಗಮನಕ್ಕೆ ಬಂದಿರ್ಲಿಲ್ವಾ? ಸರ್ ನಮ್ಗೆ ಅದೊಂದು ಅನುಮಾನ ಇದೆ, ಡೌಟ್ ಇದೆ. ಯಾಕಿಲ್ಲ ಇವ್ರಿಗೆ ಇನ್ಫಾರ್ಮೇಶನ್? ಈಗ ರೌಂಡ್ಸ್ ಆಗ್ತಾನೆ ಇರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಚಂದ್ರಪ್ಪ ಅಂತ ಇದಾರೆ ಗಾಡಿಯಲ್ಲಿ, ಅವರು ಆಗ್ತಾನೆ ಇರ್ತಾರೆ. ಅದೇನು ಮಾಡ್ತಾರೆ ಏನೋ ಗೊತ್ತಿಲ್ಲ. ಒಳಗೆ ಏನಾದ್ರು ಅಡ್ಜಸ್ಟ್ಮೆಂಟ್ ಇದಾವ ಅನ್ನೋದು ನಮಗೂ ಒಂದು ಅನುಮಾನ ಇದೆ. ಇಷ್ಟು ದಿವಸ ನಾನು ಇದೇ ಊರಿಗೆ ಸಂಬಂಧಪಟ್ಟದ ನಾನು ನಮ್ದು ಪಕ್ಕದಲ್ಲಿ ಗದ್ದೆ ಇತ್ತು, ಗದ್ದೆ ಉಳುವೆ ಮಾಡ್ಸಕ್ ಬಂದಾಗ ಈ ಸಂದರ್ಭದಲ್ಲಿ ನಾನು ನಿಲ್ಲಿಸಿ ನಾನು ಮಾತಾಡಿ ಇವಾಗ ಮಾಡಿದ್ದಕ್ಕೆ ನನ್ನ ಮೇಲೇನೋ ಹಳ್ಳಿಗೆ ಮಾಡೋದಕ್ಕೆ ಒಳಗಾದ್ರು ಅವರು. ನನ್ನ ಹತ್ರ ವಿಡಿಯೋ ಸಮೇತಗಳು ಇದ್ದಾವೆ. ನನ್ನ ಮೇಲೆ ಮಾತಾಡಿರೋದು, ದೌರ್ಜನ್ಯ ಮಾಡಿರೋದು. ಅವ್ನು ಕೇಳಿದ್ದಕ್ಕೆ ಹೇಳಿದ್ರೆ ಅವ್ರು ಮಾರಿದ್ದಾರೆ, ಅವ್ರ ಜಮೀನು ಅವ್ರು ಕೊಯ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಮೇಲೆ ಒಂದು ಇದು ಮಾಡಿದ್ರು ಸರ್. ಅದಕ್ಕೆ ನಾವು ಇದೇ ರೀತಿ ಸೇರಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ನಾವು ಒಂದು 4-5 ಜನ ಸೇರ್ಬಿಟ್ಟು ತಗೊಂಡೋಗಿ ಇದನ್ನ ವಿಡಿಯೋಸ್ ಮಾಡ್ಕೊಂಡು ಫೋಟೋಸ್ ಮಾಡ್ಕೊಂಡು ತಗೊಂಡೋಗಿ ತಹಶೀಲ್ದಾರ್ ಮೇಡಮ್ಗೆ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿರ್ತಾರೆ ಇವತ್ತು. ಆಗ್ಲೇ ಒಂದು ಮಾತು ಹೇಳಿದ್ರೆ ನೀವು ಯಾರೋ ಪರ್ಮಿಷನ್ ತಗೊಂಡು ಮರಗಳು ಕಟಾವ್ ಮಾಡ್ತಾ ಇದಾರೆ ಅಂತ, ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಅದನ್ನ ಹೇಳ್ತಾನೆ ವಿಜಯ್ ಕುಮಾರ್ ಅನ್ನೋ ಹೇಳ್ತಾನೆ. ನಮ್ಗೆ ತಹಶೀಲ್ದಾರ್ ಮೇಡಮ್ ಅವರು ಲೆಟರ್ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ. ಇದು ನಮ್ದಿದು ಜಮೀನು, ನಾವು ಪಕ್ಕದಲ್ಲಿ ಅಕ್ಕಪಕ್ಕ ಇದಾರೆ ಅಂತ. ಮತ್ತೆ ನಮ್ಮ 3 ದೊಡ್ಡ ಹೆಸರು ಸೋಮಣ್ಣ ಅಂತ ಒಬ್ಬರು ಇದಾರೆ.
ಅವ್ರಿಗೆ ಕೇಳಿದ್ರೆ ಅವ್ರು ಬಂದಿದ್ರು ಇಲ್ಲಿಗೆ, ನಾನೇನ್ ಬರಕ್ ಕೇಳಲಿಲ್ಲ ಅವ್ರಿಗೆ. ಸೋಮಣ್ಣ ಅವರೇ ಇಲ್ಲಿಗೆ ಬಂದಿದ್ದಾಗ ಅವರೇ ಹೇಳ್ತಾರೆ ಅಕ್ಕಪಕ್ಕ ಇರೋ ಜಮೀನುಗಳು ಅವ್ರು ಸಂಬಂಧಪಟ್ಟಿದ್ದು ತೋಪುಗಳು ಅವರೆಲ್ಲ ಕೊಯ್ಕೋಬಹುದು, ಅದಕ್ಕೇನು ಯಾರೇನು ಅಬ್ಜೆಕ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಅವ್ರದ್ದು ಜಮೀನ್ ಪಕ್ಕದಲ್ಲಿ ಇದೆ, ಅವ್ರಿಗೆ ಸಂಬಂಧಪಟ್ಟಿದೆ. ಅಲ್ಲಣ್ಣ ಇದು ಗುಂಡ್ತೋಪ ಅಣ್ಣ, ಗುಂಡ್ತೋಪಲ್ಲಿ ಹೆಂಗನ ಬಂದು ಕೊಯ್ತಾನೆ ಅಂದ್ರೆ ಅದು ಗುಂಡ್ತೋಪ ಏನು ಅವ್ರು 60 ವರ್ಷಗಳಿಂದ 70 ವರ್ಷದಿಂದ ಅವರೇ ಇದಾರಪ್ಪ ಪೊಸಿಷನ್ ಅಲ್ಲಿ ಅಂತ ಅವ್ರು ಹೇಳ್ತವ್ರೆ ಸರ್. ನಾವು ನಮ್ಗೆಲ್ಲ ವಯಸ್ಸಲ್ಲಿ 30-35 ವರ್ಷ ವಯಸ್ಸಾಗಿದೆ, ಅವಾಗಿಂದನೂ ಗುಂಡ್ತೋಪ ಅವಾಗ ಯಾವ ಕೊಯ್ದಿಲ್ಲ. ಈ ಪಕ್ಕದಲ್ಲೇ ಒಬ್ರು ಮೆಂಬರ್ ಇದ್ರು ಸೀನಪ್ಪ ಅಂತ. ಆ ಸೀನಪ್ಪ ಮೊನ್ನೆ ರೀಸೆಂಟ್ ಆಗಿ 1 ತಿಂಗಳಾಯ್ತು ತೀರ್ಕೊಂಡ್ಬಿಟ್ರು. ಆ ತೀರ್ಕೊಂಡಾಗಿಂದಾನೆ ಪಾಪ ಈ ಮರಗಳಿಗೂ ಆಯುಷ್ ಮುಗಿದೋಗಿ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಕೊಯ್ದ್ಬಿಟ್ಟು ಅವರು ಮೆಂಬರ್, ಮಾಜಿ ಮೆಂಬರ್ ಊರಲ್ಲಿ. ಸರ್ ದಾಖಲೆಗಳಲ್ಲಿ ಎಲ್ಲಾ ರೀತಿಯಲ್ಲೂ ಗೌರ್ಮೆಂಟ್ ಅಲ್ಲೇ ಇದೆ ಸರ್. ಇದು ಬೀಡು ಖರಾಬು ತೋಪು ಅಂತ ಬರ್ತಾ ಇದೆ, ಮತ್ತೆ ಖರಾಬು ಅಂತ ಬರ್ತಾ ಇದೆ ಸರ್. ಸರ್ಕಾರಿ ಬೀಡು ಅಂತ ಬರ್ತಾ ಇದೆ. ಎಲ್ಲಾ ಗೌರ್ಮೆಂಟ್ ಸಂಬಂಧಪಟ್ಟ ದಾಖಲೆಗಳಿದೆ, 2 ಪಾಣಿಯಲ್ಲೂ ಅಷ್ಟೇ ಸರ್. ನೀವು ನಿಮ್ಮ ಒಂದು ಉದ್ದೇಶ ಏನು, ನಿಮ್ಗೆ ಏನಾಗ್ಬೇಕಿದೆ ಸರ್? ನಮ್ಮ ಉದ್ದೇಶ ಒಂದೇ ಸರ್, ಈಗ ಮರಗಳು ಯಾರೇ ಕಟ್ ಮಾಡಿದ್ರು ತಪ್ಪು. ಈಗ ನಮ್ಮ ಜಮೀನಲ್ಲಿರೋ ಮರಗಳು ನಾವು ಏನೋ ಹರಾಜು ಮಾರಿ ಏನೋ ದುಡ್ಡು ಮಾಡ್ಕೊಂಡ್ಬಿಡ್ತೀರಿ. ಅಟ್ಲೀಸ್ಟ್ ನಾವು ಗೌರ್ಮೆಂಟ್ ಜಮೀನಲ್ಲಿ ಇರ್ತಕ್ಕಂಥದ್ದು ಗುಂಡ್ತೋಪಲ್ಲಿ ಇರ್ತಕ್ಕಂಥದ್ದು ಉಳಿಸ್ಬೇಕನ್ನೋ ಇದೇ ರೀತಿಯಲ್ಲಿ ಇದಕ್ಕಿಂತ ಒಂದು 5 ವರ್ಷ ಹಿಂದಿನ ನಾವು ಹೋರಾಟ ಮಾಡಿ, ಅಲ್ಲಿ ಹುಣಸೆ ಮರ ಇದೆ ಊರು ಗುಂಡ್ತೋಪ ಹತ್ರ, ಇನ್ನೊಂದು ಗುಂಡ್ತೋಪು ಊರ್ ಪಕ್ಕದಲ್ಲಿ ಆ ಮರಳು ಕಟ್ ಮಾಡಿದಿರಾ, ಅಲ್ಲಿ ಇರ್ತಕ್ಕಂಥವ್ರಿಗೆ ಕೆಳಗಡೆ ಬೇಕಾದ್ರೆ ನೀವು ವಾಸ ಆಗ್ರಿ, ಮರಳು ಕಟ್ ಮಾಡ್ರಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಪಕ್ಷಿಗಳು ಪ್ರಾಣಿಗಳು ಅದ್ರ ಮೇಲೆ ವಾಸ ಮಾಡ್ತಾ ಇರ್ತಾವೆ ಅಂತ ನಮ್ಮ ಉದ್ದೇಶ ಅಷ್ಟೇ ಸರ್. ನಿಮ್ಗೆ ತಾಲೂಕು ದಂಡಾಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆಯಿಂದ ನಿಮ್ಗೆ ಏನ್ ಭರವಸೆ ಸಿಕ್ಕಿದೆ, ಏನ್ ಹೇಳಿದ್ದಾರೆ ನಿಮ್ಗೆ? ಸರ್ ಅದೇ ಮೇಡಮ್ ಅವ್ರು ಬೆಳಗ್ಗೆ ಹೋಗಿ ಕೊಟ್ಟಾಗ ಅವರು ತಪ್ಪಿಸೋರು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ಅವ್ರಿಗೆ ಕಠಿಣ ಕ್ರಮ ಜರುಗಿಸ್ತೀವಿ ನಾವು ಅವ್ರ ಮೇಲೆ. ನಾವು ಆಲ್ರೆಡಿ ಇವಾಗ ನಾವು ಸೆಕ್ರೆಟರಿಗೆ ಹೇಳಿದಿರಿ, ಆರ್ಐಗೂ ಹೇಳಿದಿರಿ, ಹೋಗ್ಬಿಟ್ಟು ಅವ್ರ ಮೇಲೆ ಯಾರಿದೆ ಮಾಜರ್ ಮಾಡ್ಕೊಂಡು ಊರ್ ಮಾಜರ್ ಮಾಡ್ಕೊಂಡು ಯಾರು ಕಟಾವ್ ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊಂತೀರಿ. ನೀವು ಲಿಖಿತವಾಗಿ ನಮ್ಗೆ ಬರ್ಕೊಡಿ, ಯಾರೇ ಇದ್ರಲ್ಲಿ ಇನ್ವಾಲ್ವ್ ಇಲ್ಲಿ ನಾವು ಬಿಡೋದಿಲ್ಲ. ಸುಮಾರು ಇಲ್ಲಿ ಇದ್ದಂತ ಸಂಪತ್ತು ಎಷ್ಟು ಬೆಲೆ ಬಾಳಬಹುದು ಸರಿಸುಮಾರು? ಸರ್ ನಮ್ಗೆ ಅಷ್ಟೊಂದು ಬೆಲೆ ಕಟ್ಟಕ್ಕೆ ಆಗಲ್ಲ, ಆ ರೀತಿ ಇತ್ತು. ಇದ್ರೂ ಇರ್ಬೋದು, ಒಂದು 20 ಲಕ್ಷ ಗಂಟೆ ಇರ್ಬೋದು ಸರ್. ಅಷ್ಟೊಂದು ಬೆಲೆ ಬಾಳುವಂತ ಸಂಪತ್ತು ಇವಾಗ ಖಾಲಿ ಆಗಿದೆ, ಎಲ್ಲ ಖಾಲಿ ಆಗಿದೆ. ನೀವೇ ನೋಡ್ತಾ ಇರ್ತಾವ, ಏನ್ ಮುಂದ್ಗಡೆ ಕಾಣ್ತಾ ಇದೆಯೋ ಅದೇ ಕಾಣ್ತಾ ಇದೆ. ಶ್ರೀಗಂಧ ಮರ ಸಮೇತ ಇತ್ತು, ಅದೇ ಜಾತಿಗೆ ಸೇರಿದ್ದು. ಎಷ್ಟು ದಪ್ಪಗಿದ್ದು ಹೇಳ್ತು ಗೊತ್ತಿಲ್ಲ ನಮ್ಗೆ. ಇದ್ರಲ್ಲಿ ಯಾರು ಬರಕ್ ಏನು ಇದು ಮಾಡ್ತಾ ಇರ್ಲಿಲ್ಲ, ಧೈರ್ಯ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು. ಈ ಒಂದು ಕಟಾವು ಪ್ರಕ್ರಿಯೆ ಎಷ್ಟು ಒಂದಿನಲ್ಲಿ 2 ದಿನ ನಡೆದಿದೆ ಸರ್? ಇಲ್ಲ, ನಿರಂತರವಾಗಿ ಅವರು ಹಂತವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಈ 1 ತಿಂಗಳಿಂದ ಕ್ಲೀನ್ ಆಗಿ ಮಾಡ್ಕೊಂಡು ನಮ್ಮ ಬಾವರು ಹೇಳ್ತಾರೆ, ಇವರೇ ಹೇಳಿ, ಇವ್ರು ನಮ್ಮ ಬಾವರು ಗೊತ್ತು, ಇವ್ರು ಇಲ್ಲೇ ಆ ಕಡೆ ಲಾಸ್ಟ್ ಅಲ್ಲಿ ಇರೋದು, ಅವ್ರು ಸಂಬಂಧಪಟ್ಟಿರೋ ಕೇಳಿ ಹೇಳಿ ಬಾಬಾ ನೀವೇ. ಎಲ್ಲಿಂದ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರ? 15-20 ದಿವಸದಿಂದ ಕಟಾವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಇಲ್ಲಿ ಆಕ್ಚುಲಿ ಈಗ ಆಲ್ರೆಡಿ ಇಲ್ಲಿರ್ತಕ್ಕಂಥ ಮಾಲನ್ನ ಪ್ರತ್ಯಕ್ಷವಾಗಿ ಅರಣ್ಯ ಇಲಾಖೆಯವರು ಬಂದು ಅದನ್ನು ಖುದ್ದಾಗ ಪರಿಶೀಲನೆ ಮಾಡಿ ಅವರು ಅದನ್ನ ಮೆಜರ್ಮೆಂಟ್ ಮಾಡಿ ನಂಬರ್ಸ್ ಹಾಕಿ ತಗೊಂಡೋಗಿ ಅವ್ರು ಆಲ್ರೆಡಿ ಅದನ್ನ ಅವರು ಇದ್ರಲ್ಲಿ ಹಾಕೊಂಡಿದ್ದಾರೆ, ಕುಂದಿನಹಳ್ಳಿ ಫಾರೆಸ್ಟ್ ಅಲ್ಲಿ ತಗೊಂಡೋಗಿ ಹಾಕೊಂಡಿದ್ದಾರೆ. ಅವ್ರು ಆಲ್ರೆಡಿ ಅವ್ರ ಮೇಲೆ FIR ಕೂಡ ಮಾಡಿದ್ದಾರೆ ಅಂತ ನಮ್ಗೆ ಹೇಳಿದ್ದಾರೆ. ದಾಖಲೆ ಬೇಕಾದ್ರೆ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ದಾರೆ ಸರ್ ಅವ್ರು.